ನಿಮಗೊಂದು ಸಿಹಿ ಸುದ್ದಿ. ಫಸ್ಟು ಈಗ ನಾವು ಚಿಕ್ಕವ್ರು ಇರ್ಬೇಕಾರಲ್ಲ, ಯಾರೋ ಗರ್ಭಿಣಿ ಮಹಿಳೆಯರು ಎಲ್ಲ ಇದ್ದರೆ ನಾವು ಹೋಗ್ಬಿಟ್ಟು ಕೇಳೋದು, ಅಕ್ಕ ಇದು ಹೇಗಾಯಿತು, ಏನು ಎತ್ತ ಅಂದರೆ ಅವ್ರಿಗೆ ತುಂಬ ನಾಚಿಕೆ ಆಗೋ ಥರದ್ದು ಪ್ರಶ್ನೆಗಳೆಲ್ಲ ಕೇಳಿ ನಮ್ಗೆ ಗೊತ್ತಿಲ್ಲ ಏನಿದು ಇಲ್ಲಿ ಮಗು ಹಿಂಗೆ ಬರುತ್ತೆ ಅನ್ನೋದೆಲ್ಲ. ಸೊ ಇವತ್ತು ನಮ್ಮ ಪರಿಸ್ಥಿತಿ ಹಂಗೆ ಆಗಿದೆ. ಸೊ ಇದೇನು ಎತ್ತ ಅನ್ನೋ ಥರ. ನಾನು ಫಸ್ಟು ಆಫೀಸಿಗೆ ಕರೆದಿದ್ರು ಅವರು, ಈ ಥರ ಹಾಡು ಬರೀಬೇಕು ಎರಡು ಅಂತ ಹೇಳಿದಾಗ ಆಫೀಸಿಗೆ ಹೋಗಿದ್ದು. ಆಫೀಸಿಗೆ ಹೋಗಿ ಪೋಸ್ಟರ್ ನೋಡಿದಾಗಲೇ ಶಾಕ್ ಆಗಿಬಿಟ್ಟೆ, ಇದೇನು ಈ ಥರ. ಬಟ್ ನಾನು ಏನೂ ಕೇಳಿಲ್ಲ ಅವ್ರಿಗೆ, ಏನು ಎತ್ತ ಅಂತ. ನನಗೊಂದು ಏನಂದರೆ, ಏನೋ ಬರ್ತಾ ಇದೆ ನೋಡೋಣ, ಇದು ಸಿನಿಮಾದಲ್ಲೇ ನೋಡೋಣ, ಅಲ್ಲಿ ಕೇಳಿದ್ರೆ ಮಜಾ ಹೋಗುತ್ತೆ. ನಮ್ಗೆ ಯೂಶ್ವಲಿ ಏನಾಗುತ್ತೆ ಅಂದರೆ, ಮ್ಯಾಕ್ಸಿಮಮ್ ಸಿನಿಮಾಗಳಲ್ಲಿ ಕತೆ ಹೇಳ್ಬಿಡ್ತಾರೆ. ಸೊ ಪ್ರೀಮಿಯರ್ ಶೋಗೆ ಹೋದಾಗ ಏನಾಗುತ್ತೆ, ನಮಗೆ ಕತೆ ಮುಂಚೆನೇ ಗೊತ್ತಿರೋದ್ರಿಂದ ನಾವು ಆಡಿಯನ್ಸಾಗಿ ಸಿನಿಮಾ ನೋಡೋಕ್ಕಾಗಲ್ಲ, ಅದು ಒಂದು ಇರುತ್ತೆ. ಹಾಗಾಗಿ ಈ ಸಿನಿಮಾ ಹಂಗೆ ಮಾಡೋದು ಬೇಡ ಅಂತ ಹೇಳಿ ನನಗೆ ಇದೇನೋ ಒಂದು ಹೊಸ ಪ್ರಯತ್ನ. ಸೊ ಹಾಗಾಗಿ ಹಾಡು ಬರೀಬೇಕಾದ್ರೂ ನಾನು ಎಲ್ಲೂ ಕೇಳಿಲ್ಲ ಅವ್ರಿಗೆ. ಇನ್ನು ಹಾಡುಗಳ ಬಗ್ಗೆ ಮಾತಾಡಲೇಬೇಕು. ನನ್ನ ಕೆರಿಯರಲ್ಲಿ ನನಗೆ ತುಂಬ ಇಷ್ಟ ಆದಂಥ ಹಾಡುಗಳು ಮಾಯಾಗಾರ ಆಗಿರಬಹುದು, ಮಗುವೆ ಆಗಿರ್ಬೋದು. ನಾನು ತುಂಬ ಕೇಳ್ತಾ ಇದ್ದೆ, ಸರ್ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ. ಮಾಯಾಗಾರ ನನಗೆ ತುಂಬ ಇಷ್ಟ, ಒಂದು ತುಂಬ ಪರ್ಸ್ನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಹಾಡು. ಇನ್ನು ಮಗುವೆ ತುಂಬ ಭಾವನಾತ್ಮಕವಾಗಿ ಕಾಡುವಂಥ ಹಾಡು. ನನಗೆ ಒಂದಿಬ್ಬರು ಫೋನ್ ಮಾಡಿ ಕೂಡ ಹೇಳಿದರು, ನನಗೆ ಕೆಲವೊಂದು ಸಾಲುಗಳು ತುಂಬ ಇಷ್ಟ. ಮನೆ ತುಂಬಾ ರಂಗೋಲಿ ಹಾಕಿದ್ದೇನೆ, ನಿನ್ನ ಮುದ್ದಾದ ಅಂಬೆಗಾಲು ಅನ್ನೋದು ಆಗಿರಬಹುದು. ನಾನು ನಿನ್ನ ಕಣ್ಣಲ್ಲೇ ನನ್ನ ಕಂಡೆ ಅನ್ನೋದಾಗಿರ್ಬೋದು. ಸೊ ಇದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ. ಇನ್ನು ಸಿನಿಮಾಗೆ ಒಳ್ಳೆಯದಾಗಲಿ ಹರೀಶ್ ಸರ್, ಯಾಕಂದರೆ ಇಂಥ ಹೊಸ ಪ್ರಯತ್ನಗಳು ಬರೆಯೋರಿದ್ದಾರೆ, ಹೊಸ ಪ್ರಯತ್ನಗಳನ್ನು ನಿರ್ದೇಶನ ಮಾಡಬೇಕು ಅಂತ ಬರೋರಿದ್ದಾರೆ. ಬಟ್ ಅದಕ್ಕೆ ಹೂಡಿಕೆ ಮಾಡೋದು ಇದೆಯಲ್ಲ, ಅದಕ್ಕೆ ಒಂದು ಪ್ಯೂರ್ ಪ್ಯಾಷನ್ ಬೇಕು, ಸಿನಿಮಾ ಪ್ಯಾಷನ್ ಬೇಕು. ಆ ಸಿನಿಮಾ ಪ್ರೀತಿ ತೋರಿಸಿದ್ದಕ್ಕೆ ನಿಮಗೆ ಧನ್ಯವಾದ ಸರ್, ಒಳ್ಳೆಯದಾಗಲಿ. ರಘುಭಟ್ ಅವ್ರಿಗೆ ಒಳ್ಳೆಯದಾಗಲಿ. ಸೊ ನಿಮಗೊಂದು ಸಿಹಿ ಸುದ್ದಿ, ನಾನು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಸಿನಿಮಾಗೊಂದು ಸಿಹಿ ಸುದ್ದಿಯಲ್ಲೇ ಸಿನಿಮಾ ಇದೆ, ಸಿಹಿ ಸಿನಿಮಾ. ಸೊ ಇದೊಂದು ಒಳ್ಳೆ ಸಿಹಿ ಸಿನಿಮಾ ಆಗಲಿ ಕನ್ನಡ ಇಂಡಸ್ಟ್ರಿಗೆ, ನಿಮ್ಗೆಲ್ರಿಗೂ, ನಮ್ಮ ತಂಡಕ್ಕೆ ಸಿಹಿ ಸಿನಿಮಾ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಶ್ವಿನ್ ಬ್ರದರ್, ಅದ್ಭುತವಾದ ಕಂಪೋಸಿಷನ್ಗಳು. ಅದು ಬರಿಬೇಕಾದ್ರೆ ನಾವು ಮಾತಾಡ್ತಾ ಇದ್ವಿ, ಸರ್ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇಲ್ಲ ಸರ್, ನನಗೆ ಯಾವಾಗಲೂ ಟ್ಯೂನ್ ಇನ್ಸ್ಪೈರ್ ಮಾಡೋದು, ಟ್ಯೂನ್ ಚೆನ್ನಾಗಿದ್ದರೆ ಅದಕ್ಕೆ ಲಿರಿಕ್ಸ್ ಬಂದೇ ಬರುತ್ತೆ ಸರ್ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಅಶ್ವಿನ್ ಅವರೇ. ಸಂಪೂರ್ಣ ತಂಡಕ್ಕೆ ಧನ್ಯವಾದ, ಎಲ್ಲ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.